ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿಗಾಗಿ ಕರ್ನಾಟಕ ಶಾಲಾ ಮತ್ತು ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆಯ ಜೊತೆಯಲ್ಲಿಯೇ ನಿಮ್ಮ ಓದಲಿಕ್ಕೆ ಈಸಿ ಆಗುವಂತಹ ಉದ್ದೇಶದಿಂದ ಒಂದು ಪ್ರಶ್ನೆ ಕೋಟಿಯನ್ನು ಕೂಡ ಹೊರಡಿಸಲಾಗಿದೆ. ಈ ಒಂದು ಪ್ರಶ್ನೆ ಕೋಟಿಯಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಕೂಡ ಕುರಿತಂತೆ ಇಲ್ಲಿ ಪ್ರಶ್ನೋತ್ತರಗಳನ್ನು ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಇವೆಲ್ಲವುಗಳನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನೋಡಿ, ನಿಮಗೆ ಈಗಾಗಲೇ ಕದಡಿದ ಸಲಿಲಂ ತಿಳಿಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರ್ಬೋದು, 2 ಅಂಕದ ಪ್ರಶ್ನೋತ್ತರಗಳನ್ನು, ಇವೆಲ್ಲವುಗಳನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಎಲ್ಲ ಅಧ್ಯಾಯಗಳ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು ಬೇಕು ಅಂತಂದರೆ ನನ್ನ ಒಂದು ಕನ್ನಡ ದೀವಿಗೆ ಚಾನಲಲ್ಲಿ ಕನ್ನಡದ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಸಂಪೂರ್ಣವಾದಂತಹ ಕನ್ನಡಕ್ಕೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳು ಇರ್ಬೋದು, 4 ಅಂಕದ ಪ್ರಶ್ನೋತ್ತರಗಳು ಇರ್ಬೋದು, ಹಾಗೆ ಗ್ರಾಮರ್ ಪಾಯಿಂಟ್ಸು ಎಲ್ಲವನ್ನು ಕೂಡ ನಾನು ಸಂಪೂರ್ಣವಾದ ಎಲ್ಲ ಅಧ್ಯಾಯಗಳ ಗದ್ಯ ಪದ್ಯಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ವಿಡಿಯೋಗಳನ್ನು ಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗ್ಬಿಟ್ಟು ರೆಫರ್ ಮಾಡಬಹುದು. ಹಾಗೆ ಇಲ್ಲಿ ಕೊಟ್ಟಿರುವಂತಹದ್ದು ಪದ್ಯ, ಮುಂದಿನ ಒಂದು ಪದ್ಯವನ್ನು ನೋಡ್ತಾ ಹೋಗೋಣ. ಬಸವಣ್ಣನವರ ವಚನಗಳು ಅನ್ನುವಂಥದ್ದು ಬಹು ಆಯ್ಕೆಯ ಪ್ರಶ್ನೆಗಳು. 1 ಅಂಕ. ತನು ಯಾವಾಗ ಕರಗಬೇಕು ತನು ಯಾವಾಗ ಕರಗಬೇಕು ಅಂದರೆ ಮನ ಬೆರೆಸಿದಲ್ಲಿ ತನು ಕರಗಬೇಕು. ಹಾಗೆ ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಅಂದರೆ ಅಂಧೆಯ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಫಲವಿಲ್ಲ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧಕ ಅಂದರೆ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೂ ಕೂಡ ಯಾವುದೇ ಫಲವಿಲ್ಲ. ಮಾಣಿಕ್ಯ ಇವರ ಕೈಯಲ್ಲಿದ್ದು ಫಲವಿಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಇದ್ದರೆ ಏನೂ ಕೂಡ ಫಲವಿಲ್ಲ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಅಂತಂದರೆ, ಆ ಶಿವಪಥವನ್ನು ಅರಿಯದಿದ್ದರೆ ಲಿಂಗವಿದ್ದು ಫಲವಿಲ್ಲದಂತೆ. ಹಾಗೆ ಏನು ಹತ್ತಿ ಉರಿದಡೆ ನಿಲ್ಲಲುಬಾರದು ಅಂದರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಇನ್ನು ಇದು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತಂದರೆ ಕೂಡಲ ಸಂಗಮ ದೇವ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರೆಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನು ಅರಿಯದ ನಕ್ಕರ. ಈ ವಚನದಲ್ಲಿ ಮೂಡಿ ಬಂದಿರುವಂತಹ ಆಶಯ ಏನು ಅಂತ ಕೇಳಿದರೆ, ಶಿವಪಥವನ್ನರಿಯದಿರುವುದು ಅಥವಾ ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡದಿರುವುದು, ಕೂಡಲ ಸಂಗನ ಶರಣರೆಯದವರ ಲಿಂಗ ಪೂಜೆ ಮಾಡುವುದು, ಆಯುಷ್ಯ ರೇಖೆ ಇಲ್ಲದವರ ಕೈಯಲ್ಲಿ ಲಿಂಗ ಪೂಜೆ ಮಾಡುವುದು. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹದ್ದು ಶಿವಪಥವನ್ನು ಅರಿಯದಿರುವಂತಹದ್ದು. ನೋಡಿ, ಅರ್ಥರೇಖೆ ಇದ್ದರೂ ಕೂಡ ಐಶ್ವರ್ಯಕ್ಕೆ ಇಲ್ಲದೆ ಇದ್ದರೆ, ಅಂದರೆ ಹಣವಿದ್ದರೂ ಐಶ್ವರ್ಯಕ್ಕೆ ಇಲ್ಲದೆ ಇದ್ದರೆ ಏನೂ ಕೂಡ ಫಲವಿಲ್ಲ. ಅಂಧೆಯ ಕೈಯಲ್ಲಿ ಚಂದ್ರಾಯುಧ ಇದ್ದರೂ ಫಲವಿಲ್ಲ, ಅಂಧಕನ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೂ ಕೂಡ ಪರವಾಗಿಲ್ಲ, ಮರ್ಕಟ ಅಂದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದರೆ ಏನೂ ಫಲವಿಲ್ಲ ಅಂತ ಹೇಳ್ಬಿಟ್ಟು ಕೂಡಲ ಸಂಗಮರವರು ಹೇಳ್ತಾರೆ. ಹಾಗೆ ಶಿವಪಥವನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ರೂ ಕೂಡ ಫಲ ಇಲ್ಲ ಅನ್ನುವಂಥದ್ದು ಇದರ ಒಂದು ಆಶಯವಾಗಿರುವಂಥದ್ದನ್ನು ನೋಡಬಹುದಾಗಿದೆ. ಮುಂದಿನದು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಅನ್ನುವಂತಹದ್ದು. ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು, ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ. ಈ ವಚನದಲ್ಲಿ ಬಸವಣ್ಣನವರ ಚಿಂತನೆ ಏನಾಗಿತ್ತು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವಂತಹ ಅಪಾಯ, ಹಾಗೆ ನೈಜ ಭಕ್ತಿಯ ಪರಿಶ್ರಮ, ಶಿವಪಥವನ್ನರಿಯದವರ ಭಕ್ತಿ, ನಿರರ್ಥಕತೆ, ಶಿವಪೂಜೆಯ ಮಹತ್ವ. ನೋಡಿ, ಅಂದರೆ ಒಲೆ ಹತ್ತಿ ಉರಿದ್ರೆ ನಿಲ್ಲಬಹುದು, ಅಂದರೆ ಮನೆಯಲ್ಲಿ ಒಲೆಯನ್ನು ಹಚ್ಚಿರ್ತೀವಲ್ಲ ಆಹಾರವನ್ನು ಮಾಡೋದಕ್ಕಾಗಿ, ಅದು ಹತ್ತಿ ಉರಿದ್ರೆ ಅಲ್ಲಿ ನಿಂತ್ಕೋಬಹುದು. ಆದರೆ ಧರೆ ಇಡೀ ಭೂಮಿನೇ ಹತ್ತಿ ಉರಿದ್ರೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಏರಿ ಇರುವಂಥದ್ದು ನೀರನ್ನು ರಕ್ಷಿಸುವುದಕ್ಕೆ.
ಅದನ್ನೇ ಏರಿಯೇ ನೀರನ್ನು ಎಲ್ಲ ಕುಡಿದ್ಬಿಟ್ರೆ ಅದು ಏನೂ ಉಪಯೋಗ ಇಲ್ಲ ಏರಿರುವಂಥದ್ದು. ಹಾಗೆ ಬೇಲಿಯ ಕೈಯೇ ಮೇವುಡೆ ಅಂದರೆ ಬೇಲಿನೇ ಎದ್ಬಿಟ್ಟು ಬೆಳೆಯನ್ನು ಮೇಯ್ದರೆ ಅದಕ್ಕೆ ಬೇಲಿಯ ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಇದರ ಒಂದು ಬಸವಣ್ಣನ ಚಿಂತನೆ ಎಂದರೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಆಗುವಂತಹ ಅಪಾಯವನ್ನು ಕುರಿತು ಇಲ್ಲಿ ಹೇಳ್ತಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬೀಸುವಂತಹ ಪ್ರಶ್ನೆಗಳು. ಯಾವ ಗುಣಗಳಿಲ್ಲದವನು ಡಾಂಬಿಕನೆನಿಸ್ತಾನೆ ಅಂದರೆ ನಿರಹಂಕಾರವನ್ನು ಹೊಂದಿಲ್ಲದೆ ಇರುವಂತಹವನು, ಹಾಗೆ ಸಹಜೀವಿಗಳಲ್ಲಿ ಹೃದಯ ವೈಶಾಲ್ಯತೆಯನ್ನು ಹೊಂದಿಲ್ಲದೆ ಇರುವಂತಹವನು, ಶಿವಪಥವನ್ನು ಅರಿಯುವ ಗುಣಗಳಿಲ್ಲದೆ ಇರುವಂತಹವನು ಡಾಂಬಿಕ ಅಂತ ಹೇಳ್ಬಿಟ್ಟು ಅನ್ನಿಸ್ತಾನೆ. ಅಂದೆ ಮತ್ತು ಅಂಧಕನ ಕೈಯಲ್ಲಿ ಏನೇನೂ ಇದ್ದು ಫಲವಿಲ್ಲ ಅಂದರೆ ಅಂದೆ ಅಂದರೆ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಏನೂ ಪ್ರಯೋಜನವಿಲ್ಲ, ಮತ್ತು ಅಂಧಕನ ಕೈಯಲ್ಲಿ ದರ್ಪಣವಿದ್ದರೆ ಏನೂ ಕೂಡ ಫಲವಿಲ್ಲ. ಹಾಗೆ ಮುಂದಿನ ಪ್ರಶ್ನೆ, ಶಿವಪಥವನ್ನು ಅರಿಯದವನು ಹೇಗೆ ವಿಡಂಬಿಸಲಾಗಿದೆ ಅಂತಂದರೆ ಶಿವಪಥವನ್ನು ಅರಿಯದೆ ಕೈಯಲ್ಲಿ ಲಿಂಗ ಧರಿಸಿದವನು ಚಂದ್ರಾಯುಧ ಹಿಡಿದ ಹೇಡಿಗೆ ಕುರುಡನ ಕೈಯೊಳಗಣ ಕನ್ನಡಿಗೆ ಕೈಯಲ್ಲಿ ಮಾಣಿಕ್ಯ ಬಿಡಿದ ಮರ್ಕಟನಿಗೆ ಹೋಲಿಸಿಬಿಟ್ಟು ವಿಡಂಬಿಸ್ತಾರೆ. ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಅಂತ ಅಂದರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಏರಿ ಮತ್ತು ಬೇಲಿಯ ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ ನೋಡಿ, ಏರಿಯೇ ನೀರನ್ನು ಕುಡಿದ್ಬಿಟ್ರೆ ಅದೇ ರಕ್ಷಿಸಬೇಕಾದರೆ ಭಕ್ಷಕರಾಗ್ತಾರೆ ಅನ್ನುವಂಥದ್ದು. ಹಾಗೆ ಬೇಲಿಯೇ ಪೈರನ್ನು ಅಂದರೆ ಬೆಳೆಯನ್ನು ತಿಂದುಬಿಟ್ರೆ ಅಲ್ಲಿ ರಕ್ಷಕರೇ ಭಕ್ಷಕರಾಗೋಗ್ಬಿಡ್ತಾರೆ. ಅದರ ಕರ್ತವ್ಯ ಏನು? ಏರಿದು ನೀರನ್ನು ರಕ್ಷಿಸುವಂಥದ್ದು, ಬೇಲಿಯು ಬೆಳೆಯನ್ನು ರಕ್ಷಿಸುವಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು, ಎನ್ನಲ್ಲಿ ಇವಿಲ್ಲಾಗಿ ಆನೋ ಡಂಬಕ ಕಾಣಿರೆ ಅನ್ನುವಂತಹದ್ದು ಈ ಸಂದರ್ಭದ ವಾಕ್ಯಗಳನ್ನು ನೀವು ಸಂಪೂರ್ಣವಾದಂತಹ ಅಧ್ಯಾಯದ ಪ್ರಶ್ನೋತ್ತರಗಳಲ್ಲಿ ನನ್ನ ಒಂದು ಚಾನಲಲ್ಲಿ ಹೋಗ್ಬಿಟ್ಟು ಪ್ಲೇಲಿಸ್ಟ್ನಲ್ಲಿ ನೋಡಬಹುದು. ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ಲೇಲಿಸ್ಟಿನ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನು ನೋಡಿ ನೀವು ಬರೆಯಬೇಕಾದ್ರೆ ಯಾವಾಗಲೂ ಕೂಡ ಒಂದು ಪದ್ಯದ ಹೆಸರು, ಪದ್ಯದ ರಚನಾಕಾರರ ಹೆಸರನ್ನು ಬರೆಯುವುದರಲ್ಲಿ ನಿಮಗೆ 1 ಅಂಕ ದೊರೆತೋಗ್ಬಿಡುತ್ತೆ. ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ಹಾಗೆ ತಾಯ ಮೊಲೆಬಾಲು ನಂಜಾಗಿ ಕೊಲವೆಡೆ ಅಂತ ಇದೆ. ಇನ್ನು ಮುಂದಿನದು 5-6 ವಾಕ್ಯಗಳ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು. ಪ್ರಶ್ನೆ, ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು 2024 ಎಕ್ಸಾಮ್ 2ನಲ್ಲಿ ಕೇಳಿರುವಂಥದ್ದು. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಯಾವ ಉದಾಹರಣೆ ಮೂಲಕ ವಿವರಿಸ್ತಾರೆ ಅನ್ನುವಂಥದ್ದು. ಇದು ಎಕ್ಸಾಮ್ 1ನಲ್ಲಿ 2025ರಲ್ಲಿ ಕೇಳಿರುವಂಥದ್ದು. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವಂತಹ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸ್ತಾರೆ ಅನ್ನುವಂಥದ್ದು. ನೋಡಿ, ಈ ಒಂದು ಪ್ರಶ್ನೆ ಎಕ್ಸಾಮ್ 1 2024 ಹಾಗೆ ಎಕ್ಸಾಮ್ 3 2024ರಲ್ಲಿಯೂ ಕೂಡ ಕೇಳಿರುವಂಥದ್ದನ್ನು ನೋಡ್ಬೋದು. ಬಸವಣ್ಣನ ವಚನಗಳ ಆಶಯವೇನು ಅಂತ ಇದೆ. ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡ್ಬಿಟ್ಟು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ತನು ಯಾವಾಗ ಕರಗಬೇಕು ಅಂತ ಇದೆ. ಮನ ಬೆರೆಸಿದಲ್ಲಿ ತನು ಕರಗಬೇಕು. ಸೋಂಕಿನಲ್ಲಿ ಏನು ಹೊರಹೊಮ್ಮಬೇಕು ಅಂದರೆ ಪುಳಂಕಗಳು ಅಂದರೆ ರೋಮಾಂಚನವಾಗಬೇಕು. ಯಾವ ಗುಣಗಳು ಇಲ್ಲದವನು ಡಾಂಬಿಕ ನೆನೆಸ್ತಾನೆ ಅಂತ ಕೇಳಿದ್ದಾರೆ. ಅಂದರೆ ನಿಜವಾದಂತಹ ಭಕ್ತಿ ಅಂದರೆ ಅಲ್ಲಿ ನಿರಹಂಕಾರವನ್ನು ಹೊಂದಿರಬೇಕು, ಸಹಜೀವಿಗಳಲ್ಲಿ ಹೃದಯ ವೈಶಾಲ್ಯತೆಯನ್ನು ಹೊಂದಿರಬೇಕು, ಹಾಗೆ ಶಿವಪಥವನ್ನು ಇರದೇ ಇರುವಂತಹವನು ಅಂದರೆ ನಿರಹಂಕಾರವನ್ನು ಹೊಂದಿರದೇ ಇರುವಂತಹವನು, ಸಹಜೀವಿಗಳಲ್ಲಿ ಹೃದಯ ವೈಶಾಲ್ಯತೆಯನ್ನು ಹೊಂದಿಲ್ಲದೆ ಇರುವಂತಹವನು, ಮತ್ತು ಶಿವಪಥವನ್ನು ಅರಿಯುವ ಗುಣಗಳಿಲ್ಲದೆ ಇರುವಂತಹವನು ಡಾಂಬಿಕ ಅನ್ನಿಸ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಉರಿಲಿಂಗ ಪೆದ್ಯ ವಚನಗಳನ್ನು ಕುರಿತು ನೋಡೋಣ. ಉರಿಲಿಂಗ ಪೆದ್ಯ ವಚನಗಳಲ್ಲಿ ಉರಿಲಿಂಗ ಪೆದ್ಯ ವಚನಗಳ ಅಂಕಿತವೇನು ಅಂತ ಕೇಳಿದರೆ, ಉರಿಲಿಂಗ ಪೆದ್ಯ ವಚನಗಳ ಅಂಕಿತ ಉರಿಲಿಂಗ ಪೆದ್ಯ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಯಾರಿಲ್ಲದೆ ಹಗಲಿಲ್ಲ ಅಂದರೆ ಸೂರ್ಯನಿಲ್ಲದೆ ಹಗಲಿಲ್ಲ.
ಪರುಷದ ಗೃಹದೊಳಗಿದ್ದವನ್ನು ಇದನ್ನು ಮಾಡುವುದಿಲ್ಲ ಅಂತಂದರೆ ಪರುಷದ ಗೃಹದಲ್ಲಿ ಇದ್ದವನು ಮನೆಯನ್ನು ತಿರುವುದಿಲ್ಲ. ಅಂದರೆ ಕೇಳಿದ್ದನ್ನು ಕೊಡುವಂತಹ ಪರುಷದ ಮಣಿಯನ್ನು ಯಾರು ಹೊಂದಿರ್ತಾರಲ್ಲ ಅವರು ಮತ್ತೊಬ್ಬರನ್ನು ಬೇಡುವುದಿಲ್ಲ. ಮಂಗಳಲಿಂಗ ಅಂಗದ ಮೇಲಿದ್ದವನ್ನು ಇದನ್ನು ನೆನೆಯುವುದಿಲ್ಲ. ಅಂದರೆ ಅವನಲ್ಲಿಯೇ ಲಿಂಗವನ್ನು ಧರಿಸ್ಕೊಂಡಿದ್ದಾಗ ಮಂಗಳಲಿಂಗವನ್ನು ಬೇರೆಯ ಲಿಂಗವನ್ನು ಆತ ನೆನೆಯೋದಿಲ್ಲ. ಏನಿಲ್ಲದೆ ಬೆಳಕಿಲ್ಲ ಅಂತಂದರೆ ದೀಪವಿಲ್ಲದೆ ಬೆಳಕಿಲ್ಲ. ಇದರಿಂದ ಪರಿಮಳವನ್ನು ಅರಿಯಬಹುದು. ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಮಹಾಘನ ನಿರಾಳ ಪರಶಿವನಿಂದ ತೋರಿದ್ದೇನು ಅಂತಂದರೆ ಅದು ಭಕ್ತಿ. ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಆಗದು ಆಚಾರ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಮಂಗಳಲಿಂಗವನ್ನು ಯಾರು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಆತ ಲಘುವಾಗಿ ವರ್ತಿಸಬಾರದು. ಸೂರ್ಯನಿಲ್ಲದೆ ಹಗಲುಂಟೇ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೇ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಉರಿಲಿಂಗ ಪೆದ್ದಿಯ. ಈ ವಚನದ ಪ್ರಕಾರ ಹಗಲಿಗೆ ಕಾರಣಗಳು ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದ ಪರಿಮಳವನ್ನು ಅರಿಯಬಹುದೇ ಅಯ್ಯ ಅಂತ ಇದೆ. ಉರಿಲಿಂಗ ಪೆದ್ದಿಯ ಈ ವಚನದ ಪ್ರಕಾರ ಹಗಲಿಗೆ ಕಾರಣ ಯಾರು? ಸೂರ್ಯ. ಪರುಷದ ಗ್ರಹದೊಳಗಿದ್ದು ತಿರಿವನೇ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುವುದಕವ. ಈ ವಚನದ ಅನ್ವಯ ಯಾರು ಮನೆಯನ್ನು ತಿರಿಯನು ಅಂದರೆ ಯಾರು ತಿರಿಯೋದಿಲ್ಲ ಅಂದರೆ ಯಾರು ಪರುಷದ ಗೃಹದೊಳಗಿರ್ತಾವನ್ನಲ್ಲ ಅವನು ಮನೆಯನ್ನು ತಿರಿಯುವುದಿಲ್ಲ. 2-3 ವಾಕ್ಯಗಳಲ್ಲ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು. ಸೂರ್ಯ ಮತ್ತು ದೀಪಗಳಿಂದ ಆಗುವಂತಹ ಉಪಯೋಗಗಳೇನು ಅಂತ ಇದೆ. ಸೂರ್ಯನಿಂದ ಹಗಲಿನ ಅನುಭವ ಆಗ್ತದೆ, ಹಾಗೆ ದೀಪದಿಂದ ಬೆಳಕಿನ ಉಪಯೋಗವೂ ಕೂಡ ಲಭಿಸ್ತದೆ. ಯಾರು ಮನೆಯನ್ನು ತಿರೆಯನು, ಕೆರೆಯುದುಕವನ್ನು ಅರಿಸಿದವನು ಯಾರು ಅಂತಂದರೆ ಪರುಷದ ಮನೆಯೊಳಗಿದ್ದವನು, ಪರುಷದ ಗೃಹದೊಳಗಿದ್ದಂತಹವನು ಮನೆಯನ್ನು ತಿರುವುದಿಲ್ಲ. ಹಾಗೆ ತೊರೆಯೊಳಗಿದ್ದಂತಹವನು ಕೆರೆಯುವುದಕವನ್ನು ಅರಸುವುದಿಲ್ಲ. ಗುರುವಿನ ಲಕ್ಷಣಗಳಾವುವು ಅಂತ ಕೇಳಿದರೆ ಲಘುವಾಗಿ ವರ್ತಿಸದೇ ಇರುವಂತಹದ್ದು. ಗುರು ಲಿಂಗ ಜಂಗಮವೆಂಬ ತ್ರಿವಿಧಗಳನ್ನು ಹಗುರವಾಗಿ ಭಾವಿಸದಿರುವುದು ಗುರುವಿನ ಒಂದು ಲಕ್ಷಣವಾಗಿದೆ. ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ. ನೋಡಿ, ಹಾಗೆ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೆ ಕೆರೆಯುವುದಕವ. ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು, ಲಘು ಗುರುವಪ್ಪನೇ ಗುರು ಲಘುವಪ್ಪನೇ, ತಾನೇ ಲಘು ಮಾಡಿ ಲಘುವಾದನೆಯ. ನೋಡಿ, ನೀವು ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು, ಸಂಪೂರ್ಣವಾದ ಪದ್ಯವನ್ನು ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ರೆ ನೀವು ಯಾವುದನ್ನೂ ಕೂಡ ಇದನ್ನು ಕಲಿಯುವಂತಹ ಅವಶ್ಯಕತೆಯೇ ಇಲ್ಲ. ಅಂದರೆ ಆ ಒಂದು ವಾಕ್ಯವನ್ನು ನೋಡಿದ ತಕ್ಷಣವೇ ಇದನ್ನು ಯಾವ ಸಂದರ್ಭದಲ್ಲಿ ಹೇಳಲಾಗಿದೆ, ಹೇಗೆ ಒಂದು ವಚನದಲ್ಲಿ ಹೇಳಲಾಗಿದೆ ಅನ್ನುವಂಥದ್ದನ್ನು ಸುಲಭವಾಗಿ ಬರೀಬಹುದು. ಲಘು ಗುರುವಪ್ಪನೇ ಗುರು ಲಘುವಪ್ಪನೇ. ನೋಡಿ, ಹಿಂದಿನ ವಾಕ್ಯದಲ್ಲಿ ಹೇಳಿದ ಗುರು ಲಕ್ಷಣಗಳಾವುವು ಅಂತ ಕೇಳಿದಾನೆ. ಗುರು ಯಾವ ರೀತಿಯಾಗಿ ವರ್ತಿಸಬಾರ್ದು ಅನ್ನುವಂಥದ್ದನ್ನು, ಲಕ್ಷಣಗಳು ಏನು ಅನ್ನುವಂಥದ್ದನ್ನೇ ಒಳಗೊಂಡಿರುವಂಥದ್ದು ಈ ಒಂದು ವಾಕ್ಯ. ತಾನೇ ಲಘು ಮಾಡಿ ಲಘುವಾದನೆಯ ಅನ್ನುವಂಥದ್ದನ್ನು. ಹಾಗೆ ಮುಂದಿನದು 5-6 ವಾಕ್ಯಗಳ ಉತ್ತರವನ್ನು ಬಯಸುವಂತಹ ವಾಕ್ಯಗಳು. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಈ ಒಂದು ಪ್ರಶ್ನೆಯನ್ನು 2025 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದು. ಲಘು ವರ್ತದಲ್ಲಿ ಏಕೆ ವರ್ತಿಸಬಾರ್ದು ಅಂತಂದರೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ 2025 ಕೇಳಿರುವಂಥದ್ದು. ಉರುಲಿಂಗ ಪದ್ಯ ವಚನಗಳ ಆಶಯವೇನು ಅಂತ ಇದೆ. ಮುಂದಿನದು ಕೆಳಗಿನ ವಚನವನ್ನು ಅವಲೋಕಿಸಿಬಿಟ್ಟು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಪರುಷದ ಗೃಹದೊಳಗಿದ್ದು ತಿರುವನೇ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುವುದಕವ. ಮಂಗಳಲಿಂಗ ಅಂಗದ ಮೇಲಿದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಯಾರು ಅನ್ಯಲಿಂಗ ನೆನೆಯುವುದಿಲ್ಲ ಅಂತಂದರೆ ಅಂಗದಲ್ಲಿಗೆ ಮಂಗಳಲಿಂಗವನ್ನು ಯಾರು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಯಾರು ಮನೆಯನ್ನು ತೆರೆಯುವುದಿಲ್ಲ ಅಂದರೆ ಪರುಷದ ಗೃಹದೊಳಗಿದ್ದವನು ಆತ ಬೇರೆಯ ಮನೆಯನ್ನು ಆತ ತಿರಿಯುವುದಿಲ್ಲ ಅಂತ ಹೇಳಬಹುದು. ಹಾಗೆ ಈ ವಚನದಲ್ಲಿ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಅಂತಂದರೆ, ಮಂಗಳಲಿಂಗವನ್ನು ಮಹತ್ವ ಏನು ಅಂತಂದರೆ, ಲಿಂಗ ಅಂತಂದರೆ ತನ್ನಲ್ಲಿಯೇ
ಒಂದು ಲಿಂಗವನ್ನು ಶ್ರೇಷ್ಠವಾದಂತಹ ಲಿಂಗವನ್ನು ಧರಿಸ್ಬಿಟ್ಟು ಮಂಗಳಕರವಾದಂತಹ ಲಿಂಗವನ್ನು ಧರಿಸ್ಬಿಟ್ಟು ಬೇರೆಯ ಒಂದು ಲಿಂಗವನ್ನು ಹರಿಸ್ಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು, ಗುರು ಗುರುವೇ ಲಘು ಲಘುವೇ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದೂ ಆಚಾರ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಗುರು ಹೇಗೆ ವರ್ತಿಸಬಾರ್ದು ಅಂತಂದರೆ ಗುರು ಲಘುವಾಗಿ ವರ್ತಿಸಬಾರ್ದು. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಏನಾಗ್ತದೆ ಅಂದರೆ ಅದು ಆಚಾರವಾಗುವುದಿಲ್ಲ, ಅದು ಸರಿಯಾದಂತಹ ಕ್ರಮವಲ್ಲ. ಗುರುವಿನ ಲಕ್ಷಣಗಳೇನು ಅಂತಂದರೆ ಗುರು ಆದಂತಹವನು ಲಘುವಾಗಿ ವರ್ತಿಸಬಾರ್ದು, ಗುರು ಲಿಂಗ ಜಂಗಮ ಅನ್ನುವಂತಹ ತ್ರಿವಿಧಗಳನ್ನು ಹಗುರವಾಗಿ ಭಾವಿಸಬಾರ್ದು. ಇವು ಗುರುವಿನ ಒಂದು ಲಕ್ಷಣವಾಗಿವೆ. ಇಷ್ಟು ನಿಮ್ಮ ವಚನಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರವಾಗಿತ್ತು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೆಕೋಟಿಯನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.